अश्वरथमारूढं प्रचण्डं कश्यपात्मजं श्वेतपद्मजरं देवं तं सूर्यं प्रणमाम्यहं तं सूर्यं प्रणमाम्यहं। ಹರಿಯಲಾರದ ಘೋರ ಸಂದೇಹದಾಪ್ತಿಯು ಮುಳುಗಿದೆ, ಹರಿಯಲಾರದ ಘೋರ ಸಂದೇಹದಾಪ್ತಿಯು ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ, ಬೆಳಗಿಸಿಂದು ಭಾಸ್ಕರ, ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಹಿಂದು ಸಿಲುಕಿ ನೊಂದೆ ತಾಪದಿ, ಬಂಧು ಬಾಂಧವರೆಂಬ ಪಾಶಕ್ಕೆ ಹಿಂದು ಸಿಲುಕಿ ನೊಂದೆ ತಾಪ, ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದೆ, ಶಾಂತಿ ನೀಡೋ ಸಾಮಲಾಂಗ, ಶಾಂತಿ ನೀಡೋ ಸಾಮಲಾಂಗ, ಹರಿಯಲಾರದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ ಹೇ ಭಗವನ್ ಭಾಸ್ಕರ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಕರ್ಣ, ಕುಮಾರ ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಗ್ನಪಡಿಸಿದ? ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಅಂದರೆ ಅರ್ಜುನನ ತಾಯಿ, ನನ್ನ ಜನ್ಮದಾತೆ. ಅಮ್ಮ 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 ಕುಮಾರ, ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಕುಮಾರ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ.
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮನ ನಾಗ ಏನೊಂದನು ಹರಿಯೇ ಮಗುವಮ್ಮನ ನಾಗ ಏನೊಂದನು ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಮಾಡಿದ ಪರಾಧ ಏನದು ತಾಯಿ ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವವನೋರೆದೆ ಅಕ್ಷಮ್ಯವೆನಿಸಿ ಜೀವವನೋರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಎಂತಹ ಕೀರ್ತಿಯಮ್ಮ ನನ್ನದು ಎಂತಹ ಕೀರ್ತಿಯಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿಸಲು ಹೀಗಿರುವಾಗ ನನ್ನನ್ನು ಸೂತ ನೀಚ ಈನ ಕುಲದವನೆಂದು ಎಲ್ಲರೂ ಹೀಯಾಳಿಸುತ್ತಿದ್ದಾಗ ನೀನು ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾದ ನೀನು ಏಕಮ್ಮ ಸುಮ್ಮನಾದೆ ಹೋಗಲೇ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವೆ ಇಷ್ಟು ದಿನಗಳ ಮೇಲಾದರೂ ಕರುಣೆಯನ್ನು ತೋರಿದೆಯಲ್ಲ ಮಗನ ನೆನಪು ಬಂತಲ್ಲ ಈ ನಿನ್ನ ಉಪಕಾರದ ಋಣವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ
ಸತ್ಯವಾಗಿ ಹೇಳುವೆ, ನೀನು ಬದುಕಿರೆ ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕುಮಾರ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದರು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಹೇ ಪಾಪಿಯಾದ ಕುಂತಿ ಕಾರಣಳು. ಕ್ಷಮಿಸು ಕರ್ಣ, ಕ್ಷಮಿಸಿಬಿಡು ಕರ್ಣ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕರ್ಣ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡಿ ಬೇಡಿಕೊಳ್ಳುತ್ತಿರುವೆನು. ಸೌಭಾತ್ರ ದಾನ ಮಾಡು ಮಗನೇ, ಸೌಭಾತ್ರ ದಾನ ಮಾಡು. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಎಲ್ಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತ ಕಡೆ ಆಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರೆ ನಾಳೆ ಹುಟ್ಟುವ ಮಕ್ಕಳು ಕರ್ಣನಿಂತಹ ನೀಚನೆಂದು ಕ್ಷಪಿಸದಿರೆ. ಅಮ್ಮ, ಇಂತಹ ಸಂದರ್ಭದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ, ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕರ್ಣ, ನಿನ್ನ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕುಮಾರ. ಅಮ್ಮ, ಇದುವರೆಗೂ ಆ ಸೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಹೆಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇ? ಮಮ್ಮ ಪ್ರಾಣಾಯಿ ಪಾಂಡವಂ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ? ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಳನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡೆದಿರಲಿ ಕುಮಾರ? ಕರ್ಣ, ನಾನು ಯುದ್ಧದಲ್ಲಾದರೂ ಪರಾನ್ಮುಖನಾಗಬೇಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಸಿ ಬಿಟ್ಟಾಗ ಕುಲಹೀನರನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಹಾಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕುಮಾರ್, ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಮಗನೇ, ಅವರನ್ನು ಉಳಿಸಿಕೊಡು ಕರ್ಣ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆದರು. ಆದರೆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೆ ಕಂಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾದದ್ದು. ಅಮ್ಮ,
ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಕರ್ಣ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಕರ್ಣ? ಹೇಳು ತಾಯಿ, ಇದರಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ಉಸಿಯ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಇನ್ನಿ ಪಾದ ಕಮಲದಾಣೆ ಜನನಿ. ನಾಳಿನ ಯುದ್ಧದಲ್ಲಿ ನೀನು ನಾನು ದೊಡ್ಡ ಬಾಣವನ್ನು ಬರಹ ತೊಡಬೇಡ ತೊಡಬೇಡ. ಅಮ್ಮ ಅಮ್ಮ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀ ಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡ. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರೋದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ನೀನು ಹೆತ್ತ ಮಗನಲ್ಲಿ ಸಂದೇಹ? ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನೊಲ್ಲೆ. ಈಗೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನಿ. ಜನನಿ
ಹಿಡಿಯುವುದೊಂದೇ ಬಾಣದ ಗುರಿಯ ತೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಹಿಡಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ಮುಗಿಲೆ ಹಿಡಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ಇಟ್ಟಾಣೆ ಸತ್ಯವಮ್ಮ ನಿನ್ನಾಣೆ ಕಪ್ಪೆನಮ್ಮ ಬಿಡು ಚಿಂತೆಯ ಜನನೀ ಅಮ್ಮ ಕುಮಾರ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕರ್ಣ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ನಿನ್ನನ್ನು ಪ್ರಾರ್ಥಿಸುವೆನು ತಾಯಿ, ಪ್ರಾರ್ಥಿಸುವೆನು. ಹೇಳು ಕಂದ, ಹೇಳು ಮಗನೇ, ಸತ್ಯವಾಗಿಯೂ ನಡೆಸಿಕೊಡುವೆನು, ಹೇಳು ಮಗಂದ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ಹೇಳಿ ಮೃತಪಟ್ಟರೆ, ಅಮ್ಮ, ನಾನೊಂದು ಹೇಳಿ ಮೃತಪಟ್ಟರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಿಕೊಡಬೇಕೆಂದು ಪ್ರಾರ್ಥಿಸುವೆನು ತಾಯಿ, ನಿನ್ನನ್ನು ಪ್ರಾರ್ಥಿಸುವೆನು. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿಕ್ಕೆ ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಬಲವಿಲ್ಲದ ಮನುಷ್ಯನು ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೊರಡುವೆನು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕವ ಬಲ್ಲವರ್ಯಾರು, ಮಾನವ ಜೀವಿತ ಮೋಹಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ, ವಿಧಿಗೈದ ಮೋಸದಿಂದ. ಎನ್ನಯ ಬಾಳು ಕಣ್ಣೀರು ಎನ್ನಯ ಬಾಳು ಕಣ್ಣೀರು ಜಗದಿ, ಎನ್ನಯ ಬಾಳು ಕಣ್ಣೀರು ಜಗದಿ. ಬಾರಿ ಪರ್ಯಾರೋ ದೀನಯ ದಯದಿ, ಬಾರಿ ಪರ್ಯಾರೋ ದೀನಯ ದಯದಿ. ಕೊನೆಗಾಣಿಸೆಯ ಧರ್ಮದ ಬಂಧನ, ಕೊನೆಗಾಣಿಸೆಯ ಧರ್ಮದ ಬಂಧನ. ದಾರಿಯ ಕಾಣದ ಹಂದನ ತೆರೆನಾದೆ, ದಾರಿಯ ಕಾಣದ ಹಂದನ ತೆರೆನಾದೆ. ಗತಿಹೀನನಾದೆ ಜಗದಿ, ವಿಧಿಗೈದ ಮೋಸದಿಂದ. ಗತಿಹೀನನಾದೆ ಜಗದಿ, ವಿಧಿ
ದ್ರೋಣರು ರಚಿಸಿದ ವ್ಯೂಹವ ಭೇದಿಸಿ ದ್ರೋಣರು ರಚಿಸಿದ ವ್ಯೂಹವ ಭೇದಿಸಿ ದ್ರೋಣರು ರಚಿಸಿದ ವ್ಯೂಹವ ಭೇದಿಸಿ ದ್ರೋಣರು ರಚಿಸಿದ ವ್ಯೂಹವ ಭೇದಿಸಿ ಕೌರವರನ್ನು ನಾಂ ಕೊಲ್ಲಲು ಸಾಧ್ಯವೇ ಕೌರವರನ್ನು ನಾಂ ಕೊಲ್ಲಲು ಸಾಧ್ಯವೇ ನೋಡಿದೆಯ ಚಕ್ರವ್ಯೂಹದ ಮಹಿಮೆಯ ನೋಡಿದೆಯ ನರಹರಿಯಿಲ್ಲದ ಸಮಯದಿ ದುರುಳರು ನರಹರಿಯಿಲ್ಲದ ಸಮಯದಿ ದುರುಳರು ನರಹರಿಯಿಲ್ಲದ ಸಮಯದಿ ದುರುಳರು ನರಹರಿಯಿಲ್ಲದ ಸಮಯದಿ ದುರುಳರು ವ್ಯೂಹವ ರಚಿಸಿ ಮೋಸವಗೈದರು ವ್ಯೂಹವ ರಚಿಸಿ ಮೋಸವಗೈದರು ನೋಡಿದೆಯ ಚಕ್ರವ್ಯೂಹದ ಮಹಿಮೆಯ ನೋಡಿದೆಯ 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 ಭೀಷ್ಮನು ಪರಾಜಿತನಾಗಿ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾಗಿ ಇನ್ನೇನು ನಮ್ಮ ಉದಯ ಸೂರ್ಯನು ಉದಯಿಸಿದಂತೆಯೇ ಎಂದು ಭಾವಿಸಿದ್ದೆನು ಭೀಮಸೇನ. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆ ಎಲ್ಲವೂ ಭಂಗವಾಯಿತು ಭೀಮಸೇನ. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರು ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವೇ ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಈಗ ಇದರ ಉಪಾಯವೇನು ಭೀಮಸೇನ? ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು ಅಗ್ರಜ. ಅವರು ಬೇಗನೆ ಹಿಂದಿರುಗುವ ಸಂಭವವು ಕಾಣುತ್ತಿಲ್ಲ. ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಯೋಚಿಸಲೇಬೇಕು ಭೀಮಸೇನ. ಜಾಗೃತೆಯಿಂದ ನಾವೇ ಒಂದು ಉಪಾಯವನ್ನು ಮಾಡಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜಯವು ಖಂಡಿತ. ಪರಾಜಯ 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 ಇದಂತಹ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಹೀಗದಿರುವಾಗ ನಮ್ಮ ಪೂಜ್ಯ ತಂದೆಯ ಕಪಿಧ್ವಜವು ರಣಾಂಗಣದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ದೊಡ್ಡಪ್ಪ, ಈಗ ನಮಗೆ ಬಂದೊದಿರುವಂತಹ ಆಪತ್ತಾದರೂ ಏನು? ಬೇಗನೆ ತಿಳಿಸು. ಕುಮಾರ, ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನಮ್ಮ ಆಸೆ ಎಲ್ಲವೂ ಭಂಗವಾಯಿತು ಅಭಿಮನ್ಯು. ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ಬಿಡೆ ಚಿಂತೆಯನ್ನು ಮಾಡದೆ ಕೊಡಲಿ ಅಭಯ. ದೊಡ್ಡಪ್ಪ, ಕುಮಾರ, ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡಲಿ ಅಭಯ. ದೊಡ್ಡಪ್ಪ, ಕುಮಾರ, ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ತಲೆಗಳನ್ನೆಲ್ಲ. ದೊಡ್ಡಪ್ಪ, ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ತಲೆಗಳನ್ನೆಲ್ಲ. ಕಣದೊಳಗೆ ಕೆಣಕಿದರೆ ಕರಳುಗಳ ಬಗೆದಿಡುವೆ. ದೊಡ್ಡಪ್ಪ, ಕಣದೊಳಗೆ ಕೆಣಕಿದರೆ ಕರಳುಗಳ ಬಗೆದಿಡುವೆ. ಬಿಡೆ ಚಿಂತೆಯನ್ನು ತಡವ ಮಾಡದೆ ಕೊಡುವಿ ಅಭಯ. ದೊಡ್ಡಪ್ಪ, ಕುಮಾರ, ತಂದೆ ಬಾತನ ದಯವೊಂದಿರಲಿ ಇಂದಿರೇಶನು ತಾನೇ ಬರಲಿ. ದೊಡ್ಡಪ್ಪ, ತಂದೆ ಬಾತನ ದಯವೊಂದಿರಲಿ ಇಂದಿರೇಶನು ತಾನೇ ಬರಲಿ. ಖಂಡದಿಂದಲೇ ಚಕ್ರವ್ಯೂಹವ. ದೊಡ್ಡಪ್ಪ, ಖಂಡದಿಂದಲೇ ಚಕ್ರವ್ಯೂಹವ ಭೇದಿಸಿ ಬರುವೆನು ಕವದೊಳಗೆ. ಭೇದಿಸಿ ಬರುವೆನು ಕವದೊಳಗೆ. ಭೇದಿಸಿ ಬರುವೆನು ಕವದೊಳಗೆ. ಬಿಡೆ ಚಿಂತೆಯನ್ನು ತಡವ ಮಾಡಿ
ದೊಡ್ಡಪ್ಪ, ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾ ಇಲ್ಲಿಗೆ ಬಂದಿದ್ದೆ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ದುಸ್ಸಾಹಸವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಅಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ, ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಪ್ರಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಕಾರ್ಯದಿಂದ ಕುರುಕ್ಷೇತ್ರದಲ್ಲಿ ಬೆಳಗಲು ಅವಕಾಶವನ್ನು ಕೊಡಿ. ಆಗ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗುವುದು. ವೀರಮಾತೆಯಾದ ಸುಭದ್ರೆಯು ಆನಂದ ದೃಶ್ಯಗಳನ್ನು ಸುರಿಸುವುದು. ದೊಡ್ಡಪ್ಪ, ಸಮಯವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ, ಅದು ಕ್ಷಾತ್ರದ ನಿಯಮ. ಅದನ್ನು ಬಿಟ್ಟು ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಹಚ್ಚುತ್ತಾಗುವುದಕ್ಕಲ್ಲ ದೊಡ್ಡಪ್ಪ. ದೊಡ್ಡಪ್ಪ, ನಾನು ನನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಆ ಚಕ್ರವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಈಗ ಅದಕ್ಕೆ ತಕ್ಕ ಸಮಯವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗನುಮತಿಯನ್ನು ಕೊಡಿ. ಆಗ ತಿಳಿವಿರಿ, ಪಾರ್ಥನ ಮಗನು ಪಾರ್ಥನತೆಯ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಕೇಸರಿಯ ಕುಲ ಜಟದಲ್ಲಿ ಜನಿಸಿ ದೊಡ್ಡಪ್ಪ, ಕೇಸರಿಯ ಕುಲ ಜಟದಲ್ಲಿ ಬಿಡು ನಿನಗನ್ನು ಮೌನವಿದೆ ಕೊಡುಗೆನ ಗಣೆಯುವ ಅಪ್ಪಣೆಯ. ದೊಡ್ಡಪ್ಪ, ಮೌನವಿದೆ ಕೊಡುಗಣೆ ಗಣೆಯುವ ಅಪ್ಪಣೆಯ. ಸಮರದಿ ಕುವರನ ಎಡೆಬಿಡದೇನ ದೊಡ್ಡಪ್ಪ, ಸಮರದಿ ಕುವರನ ಎಡೆಬಿಡದೇನ. ಕೇಸರಿಯ ಕುಲ ಜನರಲ್ಲಿ ದೊಡ್ಡಪ್ಪ, ದೂರರ ಕೆಟ್ಟವ ವ್ಯೂಹವೇರಿಸಿ ದುರದಳು ತಿರಗ ಕಡಿದಿರುವೆ. ದೂರರ ಕೆಟ್ಟವ ವ್ಯೂಹವೇರಿ ದುರದಳು ತಿರಗಡ ಕಡಿದಿರುವೆ. ಬರದಳುವರೆಗೆ ಅರಸುದ ನೀನು. ದೊಡ್ಡಪ್ಪ, ಬರದಳುವರೆಗೆ ಅರಸುದ ನೀನು. ಕೇಸರಿಯ ಕುಲ ಜನರ ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ಎಂದಿಗೂ ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಗ್ನಿಯ ಮೇಲೆ ಜಲಕ್ಷೇತ್ರವಾಗದಿರಲಿ. ನಾನು ಯುದ್ಧ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕವಾಗಿ ನಿಲ್ಲುತ್ತೇನೆ. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಮಾಡಿ ಅಗ್ರಜ, ಅನುರೀಚಿತವಾಗಿ ಒದಗಿದ ಸಹಾಯವನ್ನು ಎಂದಿಗೂ ನಿರಾಕರಿಸಬೇಡ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಅಭಿಮನ್ಯುವನ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುವೆನು. ಆಗಲೇ ಅಗ್ರಜ. ಯುದ್ಧವು ಮುಗಿಯುವ ತನಕ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾರದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಬಂದು ಇವನನ್ನು ಸೇರಲಿ. ಕುಮಾರ, ವಿಜಯಶಾಲಿಯಾಗಿ ಹೋಗಿ ಬಾ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ಭಯವೆಲ್ಲಿಹುದು ತಂದೆ. ಕ್ಷಣ ಮಾತ್ರದಲ್ಲಿ ಆ ದ್ರೋಣ ಚಕ್ರವನ್ನು ಭೇದಿಸಿ ವಿಜಯ ವಿಖ್ಯಾತಿಯೊಡನೆ ಮಗ ನಿಮ್ಮನ್ನು ಸೇರುತ್ತೇನೆ. ದೊಡ್ಡಪ್ಪ, ಸಾರಿ ಹೋಗಿತೆ ನಾಡುವೆನ ಮಗಾಂಧರನಿಪ ಕೌರವರನ್ನ ಸಾರಿ ಹೋಗಿತೆ ನಾಡುವೆನ. ದೊಡ್ಡಪ್ಪ, ಸಾರಿ ಹೋಗಿತೆ ನಾಡುವೆನ ಮಗಾಂಧರನಿಪ ಕೌರವರನ್ನ ಸಾರಿ ಹೋಗಿತೆ ನಾಡುವೆನ. ಬಿಡಿಯುತ್ತೆ ಕರೆದೊಳು ಶರವನ್ನು ನಾವು ಕಡಿಯುವ ವೈದ್ಯ ಶಿರವನ್ನು ನಾ. ದೊಡ್ಡಪ್ಪ, ಬಿಡಿಯುತ್ತೆ ಕರೆದೊಳು ಶರವನ್ನು ನಾವು ಕಡಿಯುವ ವೈದ್ಯ ಶಿರವನ್ನು ನಾ. ವ್ಯೂಹದೊಳನ್ನನು ಕೆಣಕಿದರೆ ಸೀಳುವೆ ಅವರ ಒಡಲನ್ನು ನಾ, ಸೀಳುವೆ ಅವರ ಒಡಲನ್ನು ನಾ. ಸಾರಿ ಹೋಗಿತೆ ನಾಡುವೆ